ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಇವತ್ತಿನ ದಿನ ನಾನು ನಿಮ್ಗೆ ಬೆಂಗಳೂರಿನಲ್ಲೇ ಇರುವಂತಹ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿರುವಂತಹ ದೇವರಿಗೆ ನೀವು ಒಂದು ಬಾರಿ ಅರ್ಚನೆ ಅಥವಾ ಒಂದು ಬಾರಿ ಅಭಿಷೇಕ ಮಾಡಿದ್ರೆ ಅದು ಕೋಟಿ ಸಲ ಮಾಡಿದಷ್ಟು ಫಲ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ನೀವು ಒಂದು ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಅದು 1000 ಸಲ ಮಾಡಿದಷ್ಟು ಫಲನ ಸಿಗುತ್ತೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ದೇವಸ್ಥಾನ ಎಲ್ಲಿದೆ, ಹಾಗೆ ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬೆಂಗಳೂರು ನಗರದ ಕತ್ರಿಗುಪ್ಪೆ 80 ಅಡಿ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಶ್ರೀ ರಾಜರಾಜೇಶ್ವರಿ, ಆಂಜನೇಯ ಸ್ವಾಮಿ, ಗೌರಿಶಂಕರ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ, ಗಣಪತಿ, ಕಾಲಭೈರೇಶ್ವರ ಸ್ವಾಮಿ ಹಾಗೂ ದಕ್ಷಿಣಾಮೂರ್ತಿ ವಿಗ್ರಹಗಳನ್ನು ನಾವು ನೋಡಬಹುದು. ದೇವಸ್ಥಾನಕ್ಕೆ ಕಾಲಿಡುತ್ತಿದ್ದಂತೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ವಿಗ್ರಹ ನಮ್ಮನ್ನು ಕಣ್ಮನ ಸೆಳೆಯುತ್ತದೆ. ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಿರುವಂತಹ ಸಾಕಷ್ಟು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಸದ್ಯಕ್ಕೆ ಮಹಾಮಂಗಳಾರತಿಯ ದೃಶ್ಯ ನಿಮಗಾಗಿ. ಇನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಬ್ರಹ್ಮಸ್ತೋತ್ರ ಲಿಂಗವನ್ನ ನಾವು ಕರ್ನಾಟಕದ ಯಾವುದೇ ದೇಗುಲದಲ್ಲೂ ಕಾಣಲು ಸಿಗುವುದಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂತ ಉತ್ತರ ಭಾರತ ಮೂಲದ ಭಕ್ತಾದಿಗಳ ಕುಟುಂಬ ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. I am Ramesh Agrawala, my wife Anila, my son Ayush, my daughter-in-law Shipra. We live in Sterling Terraces near Janta Bazaar Signal, Itamedu, and we are regularly coming this temple for prayer. We are for last almost 17 years we are staying here and we are coming here regularly, and we are really very much impressed with the cleanliness and maintenance and the way now she will continue. We are very blessed that we have this temple close to our house, and when we come here we feel so peaceful. We get that beautiful darshan of all the gods and we really feel it so much. And today is my husband's birthday, so in all occasions we try our best and come here and get blessings from the god. And today we celebrate a good all our occasions by coming here. With the blessing of God on my birthday, I bought a new car. I have done the puja also of the car. Thank you. ನೋಡಿದ್ರಲ್ಲೂ ವೀಕ್ಷಕರೇ, ಉತ್ತರ ಭಾರತ ಮೂಲದ ಭಕ್ತಾದಿಯೊಬ್ಬರ ಮನದಾಳದ ಮಾತನ್ನ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಿದ್ದಾರೆ. ಸೊ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ 3 ಆಂಜನೇಯ ಸ್ವಾಮಿ ಮೂರ್ತಿಗಳು. ಈ ಒಂದು ವಿಗ್ರಹದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಇಲ್ಲಿನ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ. ನಮ್ಮ ದೇವಸ್ಥಾನದ ಗರ್ಭಗುಡಿಯಲ್ಲಿ 3 ಆಂಜನೇಯಗಳನ್ನು ಪ್ರತಿಷ್ಠೆ ಆಗಿದೆ. ಈ 3 ಆಂಜನೇಯಗಳು ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನಗಳು ನಾನು ಭಾರಿ ಅಪರೂಪದಲ್ಲಿ ನೋಡಲೇ ಇಲ್ಲ. ಇದು ಬಹು ಅಪರೂಪದ ದೇವಸ್ಥಾನ. ಇಲ್ಲಿ 3 ಆಂಜನೇಯರಿಗೂ ಅಭಿಷೇಕ ಫಲಪಂಚಾಮೃತ ಅಭಿಷೇಕ ಮಾಡಿಸುವುದರಿಂದ ಅವರಿಗೆ ಬೇಕಾದ ಅವರ ಇಷ್ಟಕಾಮ್ಯಾರ್ಥ ಫಲಗಳು ಸಿದ್ಧಿಯಾಗ್ತವೆ. ಇನ್ನು ಆಂಜನೇಯ, ಭಕ್ತಾಂಜನೇಯ, ಬಾಲಾಂಜನೇಯ ಅಂತ 3 ಆಂಜನೇಯರಿದ್ದಾರೆ. ಈ 3 ಆಂಜನೇಯರಿಗೂ ಒಡೆಹಾರ ಅರ್ಪಿಸ್ತೇನೆ ಅಂತ ಹರಸಿಕೊಂಡವರಿಗೆ ತುಂಬ ಜನರಿಗೆ ವಿವಾಹ ಸಂಬಂಧಿತ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಿದೆ. ವಿಶೇಷವಾಗಿ ವೀಳ್ಯದೆಲೆ ಹಾರ ಕೊಡುವುದು ಅವರ ಅವರ ಏನು ಬೇಕು ಅದನ್ನು ಬೇಡಿಕೊಂಡಾಗ ನೆರವೇರುವಂಥ ಇದಕ್ಕೆ ವೀಳ್ಯದೆಲೆ ಹಾರವನ್ನು ಕೊಡ್ತಾರೆ. ಅದೇ ಉತ್ತರ ಭಾರತದ ಭಕ್ತರು ಬೀಡವನ್ನು ತಂದು ಕೊಡ್ತಾರೆ. ಅವರು ಅದರಿಂದಾಗಿ ತುಂಬ ಅವರ ಫಲವನ್ನು ಕಂಡುಕೊಂಡ ಕಾರಣ ಆಗಾಗ ತುಂಬ ಬೀಡಗಳು ಈ ದೇವಸ್ಥಾನಕ್ಕೆ ಬರ್ತಾ ಇವೆ. ಅದಲ್ಲದೆ ಈ ಆಂಜನೇಯಲ್ಲಿ ನಾವು ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ನಾನು ಬೇಡಿಕೊಂಡದ್ದೆಲ್ಲ ನನಗೆ ನೆರವೇರಿಸಿಕೊಟ್ಟಿದ್ದಾನೆ.
ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಈ ಒಂದು ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಬಳಿ ಹೇಳ್ತಾ ಇದ್ದಾರೆ, ಬನ್ನಿ ಕೇಳೋಣ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಈ ದೇವಸ್ಥಾನ ನಮ್ಮ ತಂದೆಯವರಾದ ವೆಂಕಟಪ್ಪ ಮತ್ತು ಮುನಿಯಪ್ಪ ಅವರು ಕಟ್ಟಿಸಿದ್ದು. ಸೊ ಅದಾದಮೇಲೆ ನಮ್ಮ ಫ್ಯಾಮಿಲಿ ಟ್ರಸ್ಟ್ ಮಾಡಿಕೊಂಡು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. 1976ರಲ್ಲಿ ಇದು ಪ್ರತಿಷ್ಠಾಪನೆ ಆಗಿತ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕುಟುಂಬದವರು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸೊ ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಸೊ ಇದನ್ನು ಮಹಿಮೆನ ನೀವು ಭಕ್ತಾದಿಗಳ ಹತ್ರನೇ ಕೇಳಿ ತಿಳ್ಕೊಬೋದು. ನನ್ನ ಹೆಸರು ಸುಬ್ರಹ್ಮಣಿ ಅಂತ. ನಾವು ಇಲ್ಲಿ ಕತ್ರಗುಪ್ಪೆ ವಿವೇಕಾನಂದ ನಗರದಲ್ಲಿ ಇರೋದು. ನಾವು ಆಲ್ಮೋಸ್ಟ್ ಇಲ್ಲಿ ಒಂದು 13 ಇಯರ್ಸಿಂದ ಇಲ್ಲೇ ಇದ್ದೀವಿ. ಒಂದು 10 to 12 ಇಯರ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಬಂದಾಗಲಿಂದನೂ ಕೂಡ ನಮಗೆ ದೇವರು ಒಳ್ಳೆ ಚೆನ್ನಾಗೇ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇವತ್ತಿನ ದಿವಸ ನನ್ನ ಮಗನ ಬರ್ಡೇ ಇದೆ. ಸೊ ಹಾಗಾಗಿ ಪ್ರತಿ ಬರ್ತ್ಡೇ ದಿವಸ ಹುಟ್ಟಿದ ಮೇಲೆ ಪ್ರತಿ ದಿವಸ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು. ಸೊ ಇದು ನಾವು ಮೊದಲಿಂದ ಮಾಡ್ಕೊತ ಬರ್ತಿದ್ದೀವಿ. ವೀಕ್ಷಕರೇ, ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ನಮ್ಮೊಂದಿಗೆ ಇರುವಂತಹ ಹಿಮಗಿರಿ ರೆಡ್ಡಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ಕಾರ. ಗುರುಗಳೇ, ಹೇಳಿ, ಈ ದೇವಸ್ಥಾನದಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ ಅಮ್ಮನವರು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಶಿವಲಿಂಗ, ಕಾಲಭೈರವ ಸ್ವಾಮಿ, ದಕ್ಷಿಣಾಮೂರ್ತಿ ಎಲ್ಲ ದೇವರುಗಳು ಅರಳಿ ಮರ ಮತ್ತು ಬೇವಿನ ಮರ ನೆರಳಲ್ಲಿ ನೆಲೆಸಿದೆ. ಇದೆಲ್ಲ ಅಶ್ವತ್ಥಕಟ್ಟೆ ಮೇಲೆ ನೆಲೆಸಿದೆ. ಅದೇ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಬಲಭಾಗದಲ್ಲಿ ಅರಳಿ ಮರ ಇದೆ, ಎಡಭಾಗದಲ್ಲಿ ಬೇವಿನ ಮರ ಇದೆ. ಸೊ ಮಧ್ಯದಲ್ಲಿ ಒಂದು ಶಿವನ ಪರಿವಾರವೇ ಇಲ್ಲಿದೆ. ಇಲ್ಲಿ ನೀವು ಹೇಳಿದ್ರೆ ಇಲ್ಲಿ ಗೌರಿಶಂಕರ ಅಂತ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಅಂದ್ರೆ ಗೌರಿಶಂಕರ ಅಂತ ಹೇಳಿದ್ರೆ ಏನ್ ವಿಶೇಷತೆ ಈ ಲಿಂಗದ ಬಗ್ಗೆ? ಸಾಧಾರಣವಾಗಿ ಎಲ್ಲ ದೇವಸ್ಥಾನದಲ್ಲಿ ಶಿವನ ಲಿಂಗದ ಮೇಲೆ 3 ಪಟ್ಟಿ ಇರುತ್ತೆ. 3 ಪಟ್ಟಿ ಇರುತ್ತೆ. ಜೊತೆಗೆ ಮಧ್ಯದಲ್ಲಿ ಒಂದು ಮೂರನೇ ಕಣ್ಣು ಇದೆ. ಆದರೆ ಅದರ ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಇದೆ. ಅದು ಒಂದು ತ್ರಿಕೋಣ ಆಕಾರದಲ್ಲಿ ರಚಿಸಿರುವ ಒಂದು ಚಿಹ್ನೆ. ಅದನ್ನ ಬ್ರಹ್ಮಸೂತ್ರ, ಈ ಚಿಹ್ನೆಯನ್ನೇ ಬ್ರಹ್ಮಸೂತ್ರ ಅಂತ ತಿಳಿಸ್ತಾರೆ. ಅದೇ ಈ ಬ್ರಹ್ಮಸೂತ್ರ ಲಿಂಗದ ವಿಶೇಷತೆ ಏನು? ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ 1 ಕೋಟಿ ಬಾರಿ ರುದ್ರಾಭಿಷೇಕ ಮಾಡಿಸಿದ್ರೆ ಏನು ಪುಣ್ಯ ಸಿಗುತ್ತೋ, ಇಲ್ಲಿ ಈ ಬ್ರಹ್ಮಸೂತ್ರ ಇರೋ ದೇವಸ್ಥಾನಕ್ಕೆ ಬಂದು 1 ಬಾರಿ ನೀವು ಅಭಿಷೇಕ ಮಾಡಿದ್ರೆ ಅದೇ ಫಲವನ್ನು ಕೊಡುತ್ತದೆ. ಅಂದ್ರೆ ನಾವು 1 ಬಾರಿ ರುದ್ರಾಭಿಷೇಕ ಮಾಡಿಸಿದ್ರೆ ಅದು ಕೋಟಿ ಸಲ ಮಾಡಿಸಿದಷ್ಟು ಫಲ ಸಿಗುತ್ತೆ, ಪುಣ್ಯ ಫಲ ಸಿಗುತ್ತೆ. ಓಕೆ. ಅದು ಒಂದೇ ಅಲ್ಲ, ನೀವು ಭಗವಂತ ನಾಮವನ್ನ ಇಲ್ಲಿ 1 ಸಾರಿ ಉಚ್ಚಾರಣೆ ಮಾಡಿದ್ರೆ ಅದು ಕೋಟಿ ಸತಿ ಜಪಿಸಿದಂತೆ ಪುಣ್ಯ ನೀಡುತ್ತದೆ. ಮತ್ತೆ ಈ ಶಿವಲಿಂಗ ಪಶ್ಚಿಮಾಭಿಮುಖವಾಗಿ ಇದೆ. ಇದನ್ನ ಸದ್ಯೋಜಾತ ಮುಖ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಕೊಡೋ ಶಕ್ತಿ ಹೊಂದಿರುವ, ಸೃಷ್ಟಿ ಮಾಡುವಷ್ಟು ಶಕ್ತಿ ಹೊಂದಿರುವ ಶಿವಲಿಂಗ ಇದೆ. ಅದು ಅಲ್ದಿರ ಬ್ರಹ್ಮಸೂತ್ರ ಲಿಂಗವಿದೆ, ಬೇಗ ಫಲವನ್ನು ನೀಡುತ್ತದೆ. ಅಂದ್ರೆ ಬ್ರಹ್ಮಸೂತ್ರ ಲಿಂಗ ಜೊತೆಗೆ ಇದು ಪಶ್ಚಿಮಾಭಿಮುಖವಾಗಿರೋದ್ರಿಂದ ಇಲ್ಲಿ ನಾವು ಏನೇ ಒಂದು ಬೇಡ್ಕೊಂಡ್ರು ಕೋರ್ಕೊಂಡ್ರು ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ ಗುರುಗಳೇ, ಈಗ ಹೇಳಿದ್ರಿ ಇದು ಬ್ರಹ್ಮಸೂತ್ರ ಲಿಂಗ ಮತ್ತೆ ಪಶ್ಚಿಮಾಭಿಮುಖವಾಗಿದೆ, ತುಂಬಾ ಶಕ್ತಿಯುತವಾಗಿದೆ, ನಮ್ಮ ಆಸೆಗಳೆಲ್ಲ ಈಡೇರುತ್ತೆ, ಬಹುಬೇಗ ನೆರವೇರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ದೇವರ ಅನುಗ್ರಹ ಪಡೆಯೋದಕ್ಕೆ ನಾವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಯಾವುದಾದ್ರೂ ನಿಯಮಗಳನ್ನ ಪಾಲಿಸಬೇಕಾ? ಶಿವನಿಗೆ ಪ್ರೀತಿಕರವಾಗಿದ್ದು ಪ್ರದಕ್ಷಿಣೆ. ಈ ಪ್ರದಕ್ಷಿಣೆದಲ್ಲಿ 1 ಪ್ರದಕ್ಷಿಣೆ 2 ಪ್ರದಕ್ಷಿಣೆ ಅಂತ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ವಿಶೇಷವಾಗಿ 5 ಪ್ರದಕ್ಷಿಣೆ ಮಾಡಿದ್ರೆ ಜಯಕ್ಕಾಗಿ, 7 ಪ್ರದಕ್ಷಿಣೆ ಮಾಡಿದ್ರೆ ಶತ್ರುನಾಶಕ್ಕಾಗಿ, 9 ಪ್ರದಕ್ಷಿಣೆ ಮಾಡಿದ್ರೆ ಪುತ್ರ ಪ್ರಾಪ್ತಿಗಾಗಿ, 11 ಪ್ರದಕ್ಷಿಣೆ ಮಾಡಿದ್ರೆ ಆಯುಷ್ ವೃದ್ಧಿಗೆ, 13 ಪ್ರದಕ್ಷಿಣೆ ಮಾಡಿದ್ರೆ ಪ್ರಾರ್ಥನಾ ಸಿದ್ಧಿಗಾಗಿ, ಯಾವುದೇ ನಾವು ಪ್ರಾರ್ಥನೆ ಮಾಡ್ತೀವೋ ಆ ಸಿದ್ಧಿಗಾಗಿ, 15 ಪ್ರದಕ್ಷಿಣೆ ಮಾಡಿದ್ರೆ ಧನ ಪ್ರಾಪ್ತಿಗಾಗಿ, 17 ಪ್ರದಕ್ಷಿಣೆ ಆಗುತ್ತೆ ಧನ ವೃದ್ಧಿಗಾಗಿ, ಮತ್ತು 19 ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಯಾವುದೇ ದೀರ್ಘಕಾಲಿಕ ರೋಗಗಳಿರುತ್ತೆ ಅದು ನಿವಾರಣೆಗಾಗಿ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಆದರೆ ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಯಾಕೆಂದರೆ ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ನಾವು ಏನು ಹೇಳ್ಕೋಬೇಕಂದ್ರೆ
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಅಂದರೆ ಇದುವರೆಗೂ ಏನು ಪಾಪಗಳು ಮಾಡಿರ್ತೀವೋ ಆ ಪ್ರದಕ್ಷಿಣೆ ಮಾಡುವಾಗ ಒಂದು ಹೆಜ್ಜೆ ಎತ್ತಿ ಒಂದು ಹೆಜ್ಜೆ ಇಡ್ತಾ ಇರ್ತೀವಲ್ಲ, ಅದು ಸರ್ವನಾಶವಾಗ್ಬಿಡುತ್ತಂತೆ. ಅಂದರೆ ಈ ಕ್ಷಣದವರೆಗೂ ನಾವು ಏನೇ ಪಾಪಗಳು ಮಾಡಿದ್ರು ಸರ್ವನಾಶನವಾಗ್ಬಿಡುತ್ತಂತೆ. ಮತ್ತೆ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಇದೆ, ಏನಂದರೆ ಅಶ್ವತ್ಥ ವೃಕ್ಷ ಇದೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಅಷ್ಟಾಕ್ಷರಿ ಮಂತ್ರವನ್ನು 108 ಸತಿ ಜಪ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ಏನಂದರೆ ಇದು ದೇವಿ ಭಾಗವತದಲ್ಲಿ ಲಲಿತಾ ದೇವಿ ಹತ್ರ ಸಪ್ತಕೋಟಿ ಮಹಾಮಂತ್ರಗಳು ತಗೊಂಡು ಹೋಗಿ ವಶಿನ್ಯಾದಿ ದೇವತೆಗಳು ಕೊಟ್ಟವಾಗ ಭೂಲೋಕದಲ್ಲಿ ಎಲ್ಲರಿಗೂ ಮಂತ್ರ ಉಚ್ಚಾರಣೆ ಅದೆಲ್ಲ ಬರಲ್ವಲ್ಲ, ಅದರಿಂದ ದೇವಿ ಒಂದೊಂದು ವೃಕ್ಷಕ್ಕೆ ಒಂದೊಂದು ಮಂತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಅಷ್ಟಾಕ್ಷರಿ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ. ಅದರಿಂದ ನೀವು ಒಂದು ಬಾರಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ 108 ಬಾರಿ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಿದಷ್ಟು ಪುಣ್ಯ ಫಲನ ನೀಡುತ್ತದೆ. ಆದರೆ 2 ಬಾರಿ ಮಾಡಿದ್ರೆ 108 + 108, ಅದೇ 3 ಬಾರಿ ಮಾಡಿದ್ರೆ ಅಂತ ತಿಳ್ಕೊಳ್ಳೋಣ. 108 ಅಲ್ಲ, ಒಟ್ಟಿಗೆ 1008 ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಫಲವನ್ನು ನೀಡುತ್ತದೆ. ಸೊ ಇಲ್ಲಿನ ದೇವಸ್ಥಾನದ ವಿಶೇಷತೆಗಳನ್ನ ನಮ್ಮ ವೀಕ್ಷಕರಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.